ಎಲ್ಲ ಇವ್ರನ್ ನಾನು ರಘು ಅಂತ ನಾನು HSR ಲೇಔಟಲ್ಲಿ ಇರೋದು ಸದ್ಯಕ್ಕೆ. ಇದು ನಮ್ಮದು ಸೈಟ್ ಇರೋದು ಜಿಗ್ನಿಯಲ್ಲಿ. ನಾನು 1 ವರ್ಷ ಮುಂಚೆ RCCನ ಕಾಂಟ್ಯಾಕ್ಟ್ ಮಾಡಿದ್ದೆ. ಸೊ ಒಂದು ಒಳ್ಳೆ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಂತ. ಅದಕ್ಕಿಂತ ಮುಂಚೆ ತುಂಬ ರಿವ್ಯೂಸ್ ನೋಡಿದ್ದೆ, ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಕೂಡ ಇತ್ತು. ಸೊ ಅದಕ್ಕೋಸ್ಕರ ಯಾಕೆ ಒಂದ್ಸಲ ಕನ್ಸಲ್ಟ್ ಮಾಡಬಾರ್ದು ಅಂದ್ಬಿಟ್ಟು ನಾನು ಒಂದ್ಸಲ ಕನ್ಸಲ್ಟ್ ಮಾಡಿದೆ ಅವ್ರನ್ನ. ಸೊ ಅದಾದಮೇಲೆ ಒಂದು 2-3 ಸಲ ಕನ್ಸಲ್ಟೇಷನ್ಸ್ ಆಯಿತು ಹನುಮಂತು ಸರ್ ಜೊತೆ, ಮಾಲಿಂಗ ಅವ್ರ ಜೊತೆ, ಪ್ಲಸ್ ಡಿಸೈನ್ ಟೀಮ್ ಜೊತೆ. ಸೊ ಎಲ್ಲರ ಜೊತೆ ಒಂದು 2-3 ರಿವ್ಯೂ ಮೀಟಿಂಗ್ ಆಗಿತ್ತು. ಒಂದು ಕನ್ಕ್ಲೂಷನ್ ಬಂತು, ಇಲ್ಲ ಇವ್ರು ಕೊಟ್ಟರೆ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ. ಒಂದು RCC ಕಾಂಟ್ರಾಕ್ಟ್ ಕೊಟ್ಟೆ. ಸೊ ಅದಾದಮೇಲೆ ಡಿಸೈನು, ಆರ್ಕಿಟೆಕ್ಟು, ಬಜೆಟ್ಟು ಮತ್ತು ಮೆಟೀರಿಯಲ್ಲು, ಸೊ ಇದೆಲ್ಲ ಡಿಸ್ಕಷನ್ ಮಾಡಿ ಫೈನಲ್ ಅಗ್ರಿಮೆಂಟ್ ಸೈನ್ ಅಪ್ ಮಾಡಿ. ಇನ್ ಬಿಟ್ವೀನ್ ಸ್ವಲ್ಪ ಚಾಲೆಂಜಸ್ ಕೂಡ ಇತ್ತು. ಜಾಸ್ತಿದೆ ಮಾಲಿಂಗ್ ಅವರು ಆ್ಯಕ್ಚುಲಿ ತುಂಬ ಕೋರ್ಡಿನೇಟ್ ಮಾಡಿ ಅರೇಂಜ್ ಮಾಡಿಕೊಡ್ತಿದ್ರು. ಎಲ್ಲೇ ಒಂದು ಒಳ್ಳೆ ಔಟ್ಪುಟ್ ಬಂದಿದೆ. ಇವಾಗ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ಕೊಡ್ತಿದ್ದೆ. ಸೊ ಅವರು ಪಾಸಿಟಿವ್ ಆಗಿ ರಿಸೀವ್ ಮಾಡ್ತಿದ್ರು. ಇಮಿಡಿಯೇಟ್ ಕರೆಕ್ಷನ್ಸ್ ಮಾಡೋಕ್ಕೆ ಟ್ರೈ ಮಾಡಿ ಇಮಿಡಿಯೇಟ್ ಫಿಕ್ಸ್ ಮಾಡ್ತಿದ್ರು. ಅದೊಂದು ತುಂಬ ಇಷ್ಟ ಆಯಿತು RCCಲಿ. ಪ್ಲಸ್ ಬಜೆಟ್ ವೈಸು ಕೂಡ ತುಂಬ ಫ್ಲೆಕ್ಸಿಬಲ್ ಆಗಿದ್ದಾರೆ. ಅದು ಬಿಟ್ಟರೆ ಇಂಟೀರಿಯರ್ ಕೂಡ ಒಳ್ಳೆ ಕನ್ಸಲ್ಟಿಂಗ್ ಟೀಮ್ ಇದೆ ಅವ್ರ ಹತ್ರ. ತುಂಬ ಅಂದರೆ ಒಳಗಡೆ ಮೇನ್ ಆರ್ಕಿಟೆಕ್ಚರ್, ಡಿಸೈನ್ ತುಂಬ ಎಷ್ಟು ಕರೆಕ್ಷನ್ಸ್ ಇದ್ರೂ ಆಲ್ಮೋಸ್ಟ್ ಅಪ್ಡೇಟ್ ಮಾಡಿ ಕೊಡ್ತಿದ್ರು. ಏನು ಹೇಳಿದ್ರು ರಿಸೀವ್ ಮಾಡಿಕೊಂಡು ಅದಕ್ಕೆ ಬೆಸ್ಟ್ ಔಟ್ಪುಟ್ ಕೊಡೋ ಥರ ಮಾಡಿಕೊಟ್ಟಿದ್ದಾರೆ ಇವತ್ತು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು RCC ಟೀಮ್, ಹನುಮಂತು ಸರ್ ಆ್ಯಂಡ್ ಮಾಲಿಂಗ. ಆಲ್ ದಿ